ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಗಾರ್ಡನ್ಗೆ ಬೆಳಗ್ಗೆ ಬೇಗನೆ ಬಂದಿದ್ದೀನಿ, 8 ಗಂಟೆಗೆ ಬಂದಿದ್ದೀನಿ. ಇವತ್ತು ನಾನು ಯಾಕೆ ಅಂದ್ಕೊತೀರಾ, ಏನಪ್ಪ ಇಷ್ಟು ಬೇಗ ಬಂದಿದ್ದಾರೆ, ಏನು ಕೆಲಸ ಅಂತ ಅಂದ್ಕೊತೀರಾ? ತುಂಬ ಕೆಲಸ ಇದೆ ಗಾರ್ಡನ್ನಲ್ಲಿ. ಯಾಕೆಂದರೆ ಈ ನಡುವೆ ಸ್ವಲ್ಪ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಇವತ್ತು ಮುಗಿಸೋಣ ಅಂತ ಬಂದಿದ್ದೀನಿ. ಇದು ಕನಕಾಂಬರ ಗಿಡದ ಲೈನು ಮತ್ತು ಸೇವಂತಿಗೆ ಲೈನ್ ಇದೆಯಲ್ಲ, ಅದನ್ನೇನು ಕೆಲಸ ಮಾಡೋದು ತೋರಿಸಿಲ್ಲ. ಯಾಕೆಂದರೆ ಅದು ಮುಂಚೆನೇ ಒಂದು ಸತಿ ಮಾಡಿದ್ದೆ, ನಿಮಗೆ ಬೋರ್ ಆಗ್ಬೋದು ಅಂದ್ಬಿಟ್ಟು ನಾನು ಅದನ್ನೇನು ತೋರಿಸಿಲ್ಲ. ಅಂದರೆ ಆ ಕನಕಾಂಬರ ಗಿಡದಲ್ಲೂ ಸ್ವಲ್ಪ ಮಣ್ಣು ಲೂಸ್ ಮಾಡೋದು, ಅದು ತೆನೆ ಎಲ್ಲ ಕಟ್ ಮಾಡೋದು, ಆ ಥರ ಎಲ್ಲ ಕೆಲಸ ಇತ್ತು, ಅದು ಮುಗಿಸಿದ್ದೀನಿ. ಮತ್ತು ಸೇವಂತಿಗೆ ಗಿಡದಲ್ಲೂ ಅಷ್ಟೇ, ಅದನ್ನು ಮೊದಲೇ ವಿಡಿಯೋ ಹಾಕಿದ್ದೀನಿ. ಮತ್ತು ಈ ವಿಡಿಯೋದಲ್ಲೂ ತೋರಿಸಿದ್ರೆ ನಿಮಗೆ ಏನಪ್ಪ ಹಾಕಿದ್ದೇ ಹಾಕ್ತಾರೆ ಅಂತ ಅನ್ನಿಸ್ಬೋದು ಅಂದ್ಬಿಟ್ಟು ನಾನು ಅದನ್ನು ತೋರಿಸಿಲ್ಲ. ಸೇವಂತಿಗೆ ಗಿಡದಲ್ಲೂ ಅಷ್ಟೇ, ನಾನು ಅದು ಒಣಗಿರೋ ಎಲೆ ಎಲ್ಲ ತೆಗೆದು ಹೂವಾಗಿರೋದು ಕಡ್ಡಿ ಎಲ್ಲನೂ ಕ್ಲೀನ್ ಮಾಡಿ ಅದು ಎಲ್ಲದಕ್ಕೂ ಮಣ್ಣು ಲೂಸ್ ಮಾಡಿದ್ದೀನಿ. ಈ ಲೈನು ಪೂರ ಎಲ್ಲನೂ ಇವತ್ತು ಮಣ್ಣು ಲೂಸ್ ಮಾಡಿ ಒಣಗಿರೋ ಕಡ್ಡಿ ಎಲ್ಲ ತೆಗೆದು ಫುಲ್ಲು ಇವತ್ತು ಗಾರ್ಡನಲ್ಲಿ ಒಂಥರ ಕ್ಲೀನಿಂಗ್ ಅಂತಲೇ ಅನ್ಬೋದು. ಇದು ನಿಂಬೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿದೆ, ಕಾಯಿನೂ ಆಗಿದ್ದಾವೆ. ಈಚಂತೂ ತುಂಬಾ ಇದೆ. ಅದರಲ್ಲಿ ಒಂದು ನಾನು ಮೆಣಸಿನ ಗಿಡ ಹಾಕಿದ್ದೆ, ಅದು 3ನೇ ಸತಿ ಹಾರ್ವೆಸ್ಟಿಗೆ ಬಂದಿದ್ದೆ ನನಗೆ. ಅದು ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ ನೋಡಿ. ಎಲ್ಲ ಪಾಟಲ್ಲೂ ನಾನು ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ. ಯಾಕೆ ನಾವು ಈ ಥರ ಮಣ್ಣು ಲೂಸ್ ಮಾಡಬೇಕು ಅಂದರೆ, ನಾನು ಹಾಕಿದ ನೀರೆಲ್ಲ ಫುಲ್ಲು ಕೆಳಗಡೆನೇ ಹರಿದೋಗ್ತಿತ್ತು. ಟೆರೆಸ್ ತುಂಬ ಬರೀ ನೀರೇ ಆಗ್ತಾಯಿತ್ತು. ನಾನು ಯಾಕೆ ಈ ಥರ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡಿದಾಗ ಮಣ್ಣೆಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟಿತ್ತು ಪಾಟಲ್ಲಿ. ಹಂಗಾಗಿ ಇವತ್ತು ಫುಲ್ಲು ಗಾರ್ಡನ್ನಲ್ಲಿ ಫುಲ್ಲು ಕೆಲಸ ಮಾಡಬೇಕು ಅಂತಲೇ ಇವತ್ತು ನಾನು ಮನೇಲಿ ಅಡುಗೆ ಏನು ಮಾಡೇ ಇಲ್ಲ. ನಾವು ಬೆಳಗ್ಗೆ ತಿಂಡಿ ಹೋಟ್ಲಿಂದ ತಗೊಬಂದು ತಿಂದುಬಿಟ್ಟು ನಾನು ಟೆರೆಸ್ಸಿಗೆ ಹೋಗಿ ಫುಲ್ಲು 2:30ವರೆಗೂ ಟೆರೆಸಲ್ಲೇ ಕೆಲಸ ಆಗಿದೆ ನನಗೆ. ಇವತ್ತು ಮಂಗಳವಾರ, ಹಂಗಾಗಿ ನಾನು ಫುಲ್ಲು ಅಲ್ಲೇ ಕೆಲಸ ನೋಡಿ. ಎಲ್ಲ ಚೀಲದಲ್ಲಿರೋದು ಪಾಟಲ್ಲಿರೋವು ಎಲ್ಲ ಪಾಟಲ್ಲೂ ಸಹ ನಾನು ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ. ಮತ್ತು ಅದರಲ್ಲಿ ಒಣಗೋಗಿರೋ ಕಡ್ಡಿ, ಹಳದಿ ಆಗಿರೋ ಎಲೆಗಳು ಎಲ್ಲ ತೆಗೆದಿದ್ದೀನಿ. ಮತ್ತು ಹಾಗಲಕಾಯಿ ಬಳ್ಳಿ ಇತ್ತು, ನೀವು ನೋಡಿದ್ದೀರಾ ಹಳೆ ವಿಡಿಯೋದಲ್ಲಿ ನೋಡಿ. ಇದನ್ನೆಲ್ಲ ತೆಗಿತಾ ಇದ್ದೀನಿ ನಾನು. ಅದು ತೆಗಿಯೋದು ನಿಮಗೆ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಒಂದು ಕೈಯಲ್ಲಿ ಫೋನ್ ಇರುತ್ತೆ, ಅದು ಒಂದು ಕೈನಲ್ಲಿ ತೆಗಿಯೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಬಳ್ಳಿ ಹಬ್ಬೋದಕ್ಕೆಲ್ಲ ನಾವು ದಾರ ಕಟ್ಟಿರ್ತೀವಲ್ಲ, ಆ ದಾರ ಎಲ್ಲ ಒಂದು ಕೈನಲ್ಲಿ ಬಿಚ್ಚೋಕ್ಕಾಗೋದಿಲ್ಲ. ಹಂಗಾಗಿ ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಆಮೇಲೆ ತೆಗೆದಾದ್ಮೇಲೆ ತೋರಿಸ್ತೀನಿ ಅದನ್ನು ನೋಡಿ. ಇದು ಜೋಳನೂ ಅಷ್ಟೇ ನೋಡಿ, ಜೋಳದ್ದು ಎಲೆಗಳೆಲ್ಲ ಒಣಗೋಗಿದ್ದು ಅದನ್ನೆಲ್ಲನೂ ನೋಡಿ ಕಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಕೆಲಸ ಅಂದರೆ ಅಷ್ಟು ಕೆಲಸ ಇರುತ್ತೆ ಗಾರ್ಡನ್ನಲ್ಲಿ. ಅದು ಫಸ್ಟೇ ಒಂದು ಲೈನ್ ಅಂತೂ ಕ್ಲೀನ್ ಮಾಡಿದ್ದೆ, ಇನ್ನು ಈ ಕಡೆ 2 ಲೈನು ಕ್ಲೀನ್ ಮಾಡೇ ಇರಲಿಲ್ಲ. ಹಂಗಾಗಿ ಇವತ್ತು ಎಲ್ಲ ಮುಗಿಸೋಣ ಫುಲ್ಲು ಕೆಲಸ, ಗಾರ್ಡನ್ ಕೆಲಸ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನಾವು ಆವಾಗವಾಗ ಈ ಥರ ಮಣ್ಣು ಲೂಸ್ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ಮಣ್ಣೆಲ್ಲ ಗಟ್ಟಿಯಾಗುತ್ತೆ, ಗಿಡಗಳು ಚೆನ್ನಾಗಿ ಬರೋದಿಲ್ಲ, ಹೆಲ್ದಿಯಾಗಂತೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಇರಬೇಕು. ನಾನು ತಿಂಗಳಿಗೆ ಒಂದು ಸತಿನಾದ್ರೂ ಈ ಥರ ಮಾಡ್ತಾ ಇರ್ತೀನಿ. ಅಂದರೆ ನಾನು ಅದನ್ನೆಲ್ಲ ವೀಡಿಯೋ ಹಾಕೋದಿಲ್ಲ. ನಿಮಗೆ ನೋಡಪ್ಪ ಹಾಕಿದ್ದೇ ಹಾಕ್ತಾರೆ ವಿಡಿಯೋ ಅಂತ ನಿಮಗೆ ಬೋರ್ ಅನ್ನಿಸ್ಬೋದು, ಅದಕ್ಕೋಸ್ಕರ ನಾನು ಹಾಕೋದಿಲ್ಲ. ಈಗ ಹಾಕ್ತಿದ್ದೀನಿ ಅಷ್ಟೇ ನೋಡಿ. ನಾನು ತಿಂಗಳಿಗೆ ಒಂದು ಸತಿ ಕಂಪಲ್ಸರಿಯಾಗಿ ನಾನು ಈ ಥರ ಮಣ್ಣೆಲ್ಲನೂ ನಾನು ಲೂಸ್ ಮಾಡ್ತಿರ್ತೀನಿ. ಲೂಸ್ ಮಾಡಿ ಮತ್ತು ಅದಕ್ಕೆ ಗೊಬ್ಬರ ಕೊಡೋದು, ಈ ಥರ ಎಲ್ಲ ಮಾಡ್ತಿರ್ತೀನಿ. ಈಗ ನಾವು ಹಳೆ ಗಿಡಗಳು ಹಾಕಿರ್ತೀವಲ್ವ, ಬದನೆ ಗಿಡ ಆಗಲಿ ಮೆಣಸಿನ ಗಿಡ ಆಗಲಿ, ನಾವು ಅದಕ್ಕೆ ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟು ನಾವು ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಬದನೆ ಗಿಡಗಳಂತೂ 1 ವರ್ಷದ ತನಕನೂ ಇರುತ್ತೆ. ಬದನೆ ಗಿಡ ಬೇಗನೆ ಹಾಳಾಗೋದಿಲ್ಲ. ಅಂದರೆ ಅವಕ್ಕೆ ಅವಾಗವಾಗ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡ್ತಾ ಇರಬೇಕು. ಮೆಣಸಿನ ಗಿಡಕ್ಕೂ ಅಷ್ಟೇ ಮತ್ತು ಬದನೆ ಗಿಡಕ್ಕೂ ಅಷ್ಟೇ, ಬೇಗ ಹಾಳಾಗೋದಿಲ್ಲ ಇವು. ಈ ಬೇರೆ ಬೀನ್ಸ್ ಗಿಡ ಈ ಥರ ಎಲ್ಲ ಹಾಳಾಗುತ್ತಲ್ಲ, ಆ ಥರ ಎಲ್ಲ ಇವು ಹೋಗೋದಿಲ್ಲ. ಒಂದು ರೀತಿ ಪರ್ಮೆಂಟಾಗಿರ್ತವೆ ಬದನೆ ಗಿಡ ಅಂತಲೇ ಹೇಳ್ಬೋದು ನೋಡಿ. ನಾನು ಚೀಲದಲ್ಲಿ ಹಾಕಿದ್ನಲ್ಲ ಬದನೆ ಗಿಡ ಎಲ್ಲನೂ, ಅದೆಲ್ಲನೂ ನಾನು ಮಣ್ಣು ಲೂಸೆಲ್ಲ ಮಾಡಿದ್ದೀನಿ ನೋಡಿ. ಇದು ಅಷ್ಟೇ, ದಾಸವಾಳ ಗಿಡ ಮತ್ತು ಹಣ್ಣಿನ ಗಿಡಗಳನ್ನೂ ಅಷ್ಟೇ. ಮೊನ್ನೆ ನಾನು ರೀಪಾಟ್ ಮಾಡಿದ್ದೆ ನೋಡಿ ಹಣ್ಣಿನ ಗಿಡಗಳು, ಆ ಹಣ್ಣಿನ ಗಿಡಗಳನ್ನೂ ನಾನು ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ನೋಡಿ. ಮಣ್ಣು ಅಲ್ಲಿ ತೆಗಿತಾ ಇದ್ರೇ ಎಷ್ಟು ಗಟ್ಟಿಯಾಗಿರುತ್ತೆ ನೋಡಿ. ನಾವು ಇದೇ ಥರನೇ ಬಿಡ್ತು ಅಂದರೆ ನಾವು ಹಾಕೋ ಒಂದು ಲಿಕ್ವಿಡೇ ಆಗಲಿ ಗೊಬ್ಬರ ಆಗಲಿ ಅದಕ್ಕಾಗಲ್ಲ ನೋಡಿ. ಇದು ಹೀರೆಬಳ್ಳಿ, ಅದು ಬಳ್ಳಿ ಎಲ್ಲ ಬರ್ತಾ ಇದೆ ಇವಾಗ. ಈಗ ಆ ಬಳ್ಳಿ ಹಬ್ಸೋದಕ್ಕೆಲ್ಲ ನಾವು ಅದು ಅನುಕೂಲ ಮಾಡಬೇಕಲ್ಲ, ಹಂಗಾಗಿ ನಾನು
ಪಾಟಲ್ಲೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿ ಲೂಸ್ ಮಾಡಿ ಅದನ್ನು ಇದು ಒಂದು ದೊಡ್ಡ ದೊಡ್ಡ ಪಾಟ್ಗೆ ನಾವು ಒಂದೊಂದು ಕೋಲು ಏನಾದರೂ ಇಲ್ಲ ಪೈಪುಗಳು ಎಲ್ಲ ಇರ್ತಾವಲ್ಲ ಅದನ್ನು ನೆಟ್ಬಿಟ್ಟು ಬಳ್ಳಿ ಹಬ್ಬದಕ್ಕೆ ಅದಕ್ಕೆ ನಾವು ಎಲ್ಪ್ ಮಾಡಿಕೊಡ್ಬೇಕು. ಅದಕ್ಕೋಸ್ಕರನಂತೇನು ಇವತ್ತು ಫುಲ್ಲು ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ನಿಂತಿದ್ದೀನಿ ಇವತ್ತು. ಮತ್ತು ಅದು ಮಣ್ಣೆಲ್ಲ ಲೂಸ್ ಮಾಡಿ ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಹಳೆಯದು ಬಳ್ಳಿಗಳೆಲ್ಲ ಇರ್ತವೆ ಮತ್ತು ಟೊಮೊಟೊ ಗಿಡ ಹಳೆ ಗಿಡ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ಇವತ್ತು. ಮತ್ತು ಒಂದು ಸ್ವಲ್ಪ ಗಿಡಗಳನ್ನೂ ಎತ್ತಿಟ್ಟಿದ್ದೀನಿ ಆ ಕಡೆಗೆ. ಇವತ್ತು ಈ ಕೆಲಸ ಮಾಡೋ ಅಷ್ಟರೊಳಗೆ ಒಂದು ದಿನ ಇಡೀ ಮುಗಿದೋಯ್ತು. ಇನ್ನೊಂದು ನಾಳೆಗೆ ಇನ್ನೂ ಒಂದು ಸ್ವಲ್ಪ ಕೆಲಸಗಳಿದೆ. ಹಾಗಾಗಿ ನೋಡಿ ಇದು ಆ ಪಾಟಲ್ಲಿ ನಾನು ದಾಸವಾಳ ಗಿಡ ನೆಟ್ಟಿದ್ದೀನಲ್ಲ ಅದರಲ್ಲಿ ನೋಡಿ ಪಾಲಕ್ ಹಾಕಿದ್ದೆ. ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪು. ಈ ಥರ ಮಾಡ್ಕೋಬೇಕು ನಾವು. ನೋಡಿ ಇದರಲ್ಲೂ ಅಷ್ಟೇ ಮಣ್ಣು ಎಷ್ಟು ಗಟ್ಟಿ ಇದೆ ನೋಡಿ ಅಲ್ಲಿ. ಇದು ಮಲ್ಲಿಗೆ ಹೂವಿನ ಗಿಡ. ಅದರಲ್ಲಿ ನಾನು ಒಂದು ಅಳಸಂಡೆ ಸಸಿ ಹಾಕಿದ್ದೆ, ಬೀಜ ಹಾಕಿದ್ದೆ, ಅದು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದ್ದಾವೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಇವಾಗ ನಾನು ಅದಕ್ಕೆ ಮಣ್ಣೆಲ್ಲನೂ ಲೂಸ್ ಮಾಡಿದ್ನಲ್ಲ ಅದು ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ಹಂಗೆ ಮತ್ತೆ ಇನ್ನೇನು ಅಂತ ಅಂದ್ಬಿಟ್ಟು ಈಗ ಗಾರ್ಡನ್ ವೇಸ್ಟ್ ಎಲ್ಲ ಇತ್ತಲ್ಲ, ನಾನು ಗಾರ್ಡನ್ ಕ್ಲೀನ್ ಮಾಡಿದ್ನಲ್ಲ ಇವಾಗ ಆ ವೇಸ್ಟನ್ನೇ ತೆಗೆದು ಅದರಲ್ಲಿ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಮಣ್ಣು ಮುಚ್ಚುತ್ತಾ ಇದ್ದೀನಿ. ಅದು ಕೊಳ್ತು ಗೊಬ್ಬರ ಆಗುತ್ತೆ ನೋಡಿ. ಇದು ಅಷ್ಟೇ ದಾಸವಾಳ ಗಿಡ ದೊಡ್ಡದಿದು, ದೊಡ್ಡ ಪಾಟಿದು ನೋಡಿ. ಅಲ್ಲಿ ಮಣ್ಣು ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ. ಮತ್ತು ಬೇರೆಲ್ಲ ನೋಡಿ ಎಷ್ಟು ಬಿಟ್ಕೊಂಡಿದೆ. ನಾವು ಈ ಥರ ಮಣ್ಣು ಲೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಬೇರು ಇರುತ್ತೆ ನೋಡಿ, ಅದನ್ನು ಬಂದ್ಬಿಡುತ್ತೆ. ಈ ಥರ ಮಾಡ್ಕೋಬೇಕು ನಾವು ಅವಾಗವಾಗ. ಇಲ್ಲ ಅಂತ ಅಂದರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ ನೋಡಿ. ಇದು ಹಾಗಲಕಾಯಿ ಎಲ್ಲ ಇದೆಯಲ್ಲ, ಇವಾಗ ತೆಗಿತಿದ್ದೀನಿ ನಾನು ಅದನ್ನು. ಮಲ್ಲಿಗೆ ಗಿಡದಲ್ಲಿ ಹಾಕಿದ್ದೆ ನಾನು ಹಾಗಲಕಾಯಿ. ಇನ್ನೇನು 1-2 ಇತ್ತು ಅಷ್ಟೇ. ಅದು ಗಿಡ ಎಲ್ಲ ಒಣಗೋದಂಗೆ ಆಗಿತ್ತಲ್ಲ ಅಂದ್ಬಿಟ್ಟು ಇವಾಗೆಲ್ಲ ತೆಗಿತಾ ಇದ್ದೀನಿ. ಈಗ ಮೊನ್ನೆ ನಾನು ತರಕಾರಿ ಬೀಜ ಹಾಕ್ತೆ ನೋಡಿ, ಅದೆಲ್ಲ ಬಂದಿದೆ, ಸಸಿಗಳೆಲ್ಲ ಬಂದಿದ್ದಾವೆ. ಈಗ ನಾನು ಇದು ಹಳೆ ಗಿಡ ತೆಗೆದು ಬಿಟ್ಟರೆ ಇನ್ನು ನಾನು ಹೊಸ ಗಿಡನ ಬಳ್ಳಿ ಹಬ್ಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇವತ್ತು ಅದಕ್ಕೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಅಂತಲೇ ಇದು ಹಾಗಲಕಾಯಿ ಎಲ್ಲ ತೆಗೆದಿದ್ದು 3 ಏನೋ ಇತ್ತು ಅಷ್ಟೇ ನೋಡಿ. ಅದು 3 ಹಾರ್ವೆಸ್ಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಅಲಸಂದೆಕಾಯಿ ಎಲ್ಲ ಸಿಕ್ತು ನೋಡಿ, ಅದು ತೆಗಿತಾ ಇದ್ದೀನಿ ನೋಡಿ. ಒಂದು ಕೈಯಲ್ಲಿ ಫೋನ್ ಇದೆ, ಒಂದು ಕೈಯಲ್ಲಿ ಅದನ್ನು ತೆಗಿಯೋಕ್ಕಾಗೋದು ನೋಡಿ. ದಾರ ಎಲ್ಲ ಕಟ್ಟಿರ್ತೀವಲ್ಲ ಬಳ್ಳಿ ಹಬ್ಬದಕ್ಕೆ ಅಂತ, ಅದು ಒಂದು ಕೈಯಲ್ಲಿ ಬಿಚ್ಚೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತಲೇ ನಾನು ಅದು ಬಿಚ್ಚೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ತೆಗೆದು ಕೆಳಗಡೆ ಹಾಕಿದ್ದೀನಿ ಅದನ್ನು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು. ಇನ್ನು ನೋಡಿ ಇದು ದಾಸವಾಳ ಗಿಡ ಎಲ್ಲನೂ ಅಷ್ಟೇ. ಅದೆಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ನಾನು ನೋಡಿ ಒಂದು ಮೊಗ್ಗು ಎಷ್ಟು ದಪ್ಪ ಉದುರೇ ಹೋಯ್ತು. ಈಗ ನಾವಲ್ಲಿ ಮಣ್ಣು ಲೂಸ್ ಮಾಡೋಕ್ಕೆ ಅಂತ ಪಾಟಿ ಕಡೆ ಎಳ್ಕೊಂಡಿರ್ತೀವ, ಆವಾಗ ಅದು ನೋಡಿ ಮೊಗ್ಗುಗಳೆಲ್ಲ ಉದುದ್ರೆ ಹೋಗ್ತವೆ ನೋಡಿ. ಅದರೊಳಗೆ ಕನಕಾಂಬರಿ ಸಸಿನೂ ಉಟ್ಕೊಂಡಿದ್ದಾವೆ. ನಾನು ಅವಾಗವಾಗ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಗಾರ್ಡನಲ್ಲಿ ಕನಕಾಂಬರಿ ಸಸಿ ಬೀಜ ಸಿಕ್ಕಿರುತ್ತಲ್ಲ ಅದನ್ನು ನಾನು ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕಿರ್ತೀನಿ. ಒಂದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಅದರಲ್ಲಿ ಮಣ್ಣು ಮುಚ್ಚಿಬಿಟ್ರೆ ಅದರಲ್ಲಿ ಹಾಕಿ ಅವು ಸಸಿ ಬರ್ತವೆ. ಹಂಗೆ ಮಾಡ್ಕೋಬೇಕು. ಹಂಗಾಗಿ ನೋಡಿ ಅದರಲ್ಲಿ ಬಂದಿದೆ. ಅಲ್ಲಿ ನಾನು ಒಂದು ಬಾಟ್ಲಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಇನ್ನು ನಾಳೆ ಯಾವಾಗಾದ್ರೂ ರೀಪಾಟ್ ಮಾಡಬೇಕಾದ್ರೆ ಅದು ಮಾಡ್ಕೋಬೇಕಷ್ಟೆ ನೋಡಿ. ಬಿಸಿಲು ಬಿಸಿಲಲ್ಲ. ನಾನು ಬೆಳಗ್ಗೆ ಸ್ವೆಟ್ರ್ ಹಾಕ್ಕೊಂಡೋಗಿದ್ನಲ್ಲ ಚಳಿ ಅಂತ, ಆ ಸ್ವೆಟ್ರನ್ನೇ ತಲೆ ಮೇಲೆ ಹಾಕೊಂಡು ಕೂತಿದ್ದೀನಿ ನಾನು. ಕೂತ್ಕೊಂಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಜಾನಿ ಬೇರೆ ಬಂದಿದ್ದ, ಹಂಗಾಗಿ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬೀನ್ಸ್ ಬಳ್ಳಿ, ಅದರಲ್ಲೂ ಅಷ್ಟೇ ಒಣಗೋಗಿರೋ ಎಲೆ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಬೀನ್ಸ್ ನೋಡಿ ಅಲ್ಲಿ ಬಿಟ್ಟಿದ್ದಾವೆ. ಹಂಗಾಗಿ ನಾನು ಅದರಲ್ಲಿ ಬೇರೆ ಒಂದು ಯಾವುದೋ ಗಿಡ ಇತ್ತು, ಅದು ಒಣಗೋಗಿತ್ತು, ಅದನ್ನು ತೆಗೆದುಬಿಟ್ಟು ಬೀನ್ಸ್ ಬಳ್ಳಿ ಅದು ಸಪ್ರೇಟಾಗಿ ಇದೆಯಲ್ಲ ಅದಕ್ಕೆ ಅದ್ರಕ್ಕೂ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚುತ್ತೀನಿ. ಈಗ ಅದು ಬೀನ್ಸ್ ಬಳ್ಳಿ ನನಗೆ ಕಾಯಿ ಮುಗಿದು ಅದು ಒಣಗೋಗೋ ಅಷ್ಟೊತ್ತಿಗೆ ನನಗಿದು ಕೊಳೆತು ಗೊಬ್ಬರ ಆಗುತ್ತೆ ನೋಡಿ. ಇದು ಹಾಗಲಕಾಯಿ ಬಳ್ಳಿ ಎಲ್ಲ ತೆಗೆದಿದ್ನಲ್ಲ ನಾನು ನೋಡಿ ಅದನ್ನೇ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚುತ್ತೀನಿ. ಇನ್ನು ನಾನು ನೆಕ್ಸ್ಟ್ ಏನಾದರೂ ಬೀಜ ಇಡುವ ಅಷ್ಟೊತ್ತಿಗೆ ನನಗೆ ಗೊಬ್ಬರ ರೆಡಿಯಾಗಿರುತ್ತೆ. ಈ ಥರ ಮಾಡ್ಕೋಬೇಕು ನಾವು. ಬರೀ ಕಾಂಪೋಸ್ಟ್ಗೆ ಕಾಯ್ಕೊಂಡು ಕುತ್ಕೋಬಾರ್ದು. ಕಾಂಪೋಸ್ಟ್ ಆಗೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೂ ಹಂಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ನೋಡಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೈಡಲ್ಲಿ 2 ಬೀನ್ಸ್ ಬಳ್ಳಿ ಇದ್ದಾವೆ. ಅದು ಇನ್ನೇನು ಕಾಯಿ ಮುಗಿಯೋಕ್ಕೆ ಬಂತು. ಅದು ಕಾಯಿ ಫುಲ್ಲು ಮುಗಿಯೋ ಅಷ್ಟೊತ್ತಿಗೆ ನನಗೆ ಅದು ಕಾಂಪೋಸ್ಟ್ ಗೊಬ್ಬರ ರೆಡಿಯಾಗುತ್ತೆ. ಜಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಪಾಪ ಬರ್ತಾನೆ. ಅಲ್ಲಿ ನಾನು ಬಿಸಿಲಾದರೂ ಅವನು ಮನೆಗೆ ಹೋಗೋದಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ಪಾಪ. ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಅವನು ನನ್ನನ್ನು ನೋಡಿ. ಅಲ್ಲಿ ಹೋಗೋ ಅಲ್ಲಿ ನೆರಳಲ್ಲಿ ಮಲ್ಕೊಳ್ಳೋ ಅಂದ್ರೂ ಅಲ್ಲಿ ಮಲಗಲ್ಲ, ಅಲ್ಲಿ ನನ್ನ ಹತ್ರನೇ ಇರ್ತಾನೆ. ಈ ಪಾಟಲ್ಲಂತೂ ನಾನು ಇದನ್ನು ಹಾಕಿದ್ದೆ, ಮೆಣಸಿನ ಬೀಜ ಹಾಕಿದ್ದೆ, ಅವು ಸಸಿ ಬಂದಿದ್ದಾವೆ. ಅದನ್ನೇನು ನಾನು ಮಣ್ಣೇನು ಲೂಸ್ ಮಾಡಿಲ್ಲ, ಈ ಮೆಣಸಿನ ಸಸಿ ಎಲ್ಲ ಹಾಳಾಗುತ್ತಲ್ಲ ಅಂತ.
ಒಂದೊಂದು ಲೈನಲ್ಲೇ ಎಷ್ಟೊಂದು ಕಸ ಬಿದ್ದಿರುತ್ತೆ ಅಂದರೆ ನಾನು ಅಲ್ಲಿ ಜಾಸ್ತಿ ಎಲೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನನ್ನಲ್ಲಿ ಪಾಟಲ್ಲಿ ಹಾಕ್ಬಿಟ್ಟಿದ್ದೀನಿ ಕಾಂಪೋಸ್ಟಿಗೆ ಹಾಕೋಕ್ಕೆ ಅಂತವು. ನಾವು ಟೆರೆಸ್ ಮ್ಯಾಕ್ ಹೋಗೋದಕ್ಕೆ ಅಂತ ಮೆಟ್ಲು ಇದೆಯಲ್ಲ, ಮೆಟ್ಲು ಪಕ್ಕದಲ್ಲಿ ಎದುರಿಗೇನೆ ಕಾಣಿಸೋದು ಇದು 3 ಲೈನು. ಈ 3 ಲೈನಲ್ಲೂ ಕ್ಲೀನ್ ಮಾಡಿದ್ದೀನಿ ನೋಡಿ. ಇನ್ನು ಆ ಕಡೆ ಒಂದು ಲೈನು ಹಂಗೆ ಇದೆ, ಅದು ಇವತ್ತು ಆಗೋದಿಲ್ಲ, ಇನ್ನೊಂದು ದಿನ ಮಾಡಬೇಕು ಅದನ್ನು ನೋಡಿ. ಈ 3 ಲೈನು ಇವತ್ತು ಕ್ಲೀನ್ ಆಯಿತು. ಇನ್ನು ಈ ಕಡೆ 2 ದಾಸವಾಳ ಗಿಡ ಸಪ್ರೇಟ್ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ಜಾಸ್ತಿ ಹೂವು ಬಿಡುತ್ತೆ ನೋಡಿ, ಪಿಂಕು. ಅದು ನೋಡಿ ಹೆಂಗೆ ಅಂಟ್ಕೊಂಡ್ಬಿಟ್ಟಿದೆ. ಇದು ಮಣ್ಣು ಲೂಸ್ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತಲೇ ಅನ್ಬೋದು ಈ ಗಿಡಕ್ಕಂತೂ ನೋಡಿ. ಅಲ್ಲಿ ಕಟ್ ಮಾಡೋಣ ಅಂತ ನೋಡಿದೆ, ಆದರೂ ಎಲೆಗೆ ಒಂದೊಂದು ಮೊಗ್ಗಾಗಿದೆ, ಕಟ್ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಹಂಗಾಗಿ ಕಟ್ ಮಾಡಲಿಲ್ಲ ಅದನ್ನು. ಆದರೂ ಸ್ವಲ್ಪ ಕಷ್ಟಪಟ್ಟು ಹೆಂಗೋ ಮಣ್ಣು ಲೂಸ್ ಮಾಡಿ ನೋಡಿ, ಅದಕ್ಕೂ ಸ್ವಲ್ಪ ಗಾರ್ಡನ್ ವೇಸ್ಟೇ ಹಾಕ್ತಾಯಿದ್ದೀನಿ. ಆ ಗಾರ್ಡನ್ ಕ್ಲೀನ್ ಮಾಡಿದ್ನಲ್ಲ, ಕ್ಲೀನ್ ಮಾಡಿದ ವೇಸ್ಟೆಲ್ಲ ಅಲ್ಲೇ ಇತ್ತಲ್ಲ, ಅದೇ ವೇಸ್ಟೆಲ್ಲ ತೆಗೆದು ನಾನು ಅದರಲ್ಲಿ ಮಣ್ಣು ಮುಚ್ಚುತ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಕೊಳೆತು ಗೊಬ್ಬರನೂ ಆಗುತ್ತೆ. ನಾವು ಈ ಥರ ಗಾರ್ಡನ್ ವೇಸ್ಟ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ನೆಕ್ಸ್ಟ್ ಹೊತ್ತಿಗೆ ಗೊಬ್ಬರನೂ ರೆಡಿಯಾಗಿರುತ್ತೆ, ಮಣ್ಣು ಎಷ್ಟು ಹುಡಿಯಾಗಿರುತ್ತೆ ಅಂದರೆ ತುಂಬ ಫ್ರೀಯಾಗಿರುತ್ತೆ. ನಾವು ಮಣ್ಣು ಲೂಸ್ ಮಾಡೋಕ್ಕೆ ಹೋಗ್ತೀವಿ ನೋಡಿ ಪಾಟಲ್ಲಿ, ಆವಾಗ ಫುಲ್ಲು ಮಣ್ಣು ಲೂಸ್ ಆಗಿರುತ್ತೆ. ಪಾಟಲ್ಲಿರೋ ಮಣ್ಣೆಲ್ಲ ಲೂಸ್ ಮಾಡಿ ಎಲ್ಲ ಹಳೆ ಗಿಡ ಎಲ್ಲ ತೆಗೆದಿದ್ದಾಯಿತು ನೋಡಿ. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಇವಾಗ ಟೈಮ್ ಎಷ್ಟಾಗಿರ್ಬೋದು ಹೇಳಿ, ಮಧ್ಯಾಹ್ನ 2:30. ನಾನು ಬೆಳಗ್ಗೆ 8 ಗಂಟೆಗೆ ಬಂದವಳು ಟೆರೆಸ್ ಮೇಲೆ, ಮಧ್ಯಾಹ್ನ 2:30 ತನಕನೂ ಕೆಲಸನೇ ಆಯಿತು. ಮತ್ತು ನಾನು ಇದು ಕೆಲಸ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ 2:30ಗೆ ಮನೆಗೆ ಹೋಗಿ ನಾನು ಅಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಮಂಗಳವಾರ ನಮ್ಮದು ವಾರ ಮುಗಿಸೋ ಅಷ್ಟೊತ್ತಿಗೆ ಸಾಯಂಕಾಲ 6 ಗಂಟೆ ಆಯಿತು. ಇವತ್ತು ಅಷ್ಟೇ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಈಗ ನನಗೆ ಅಲ್ಲಿ ಅರ್ಧ ಬಿಟ್ಟು ಹೋಗೋಕ್ಕೂ ಮನಸ್ಸು ಬರೋದಿಲ್ಲ. ನಾನು ಒಂದು ಸತಿ ಕೆಲಸಕ್ಕೆ ಕೈ ಹಾಕ್ತು ಅಂದರೆ ನನಗದು ಪೂರ ಕೆಲಸ ಆಗಬೇಕು ನೋಡಿ. ಕಸ ಗುಡಿಸ್ಬೇಕಾದ್ರೆ ನೋಡಿ, ಇದು ಕನಕಾಂಬ್ರ ಬೀಜ ಎಲ್ಲ ಸಿಡ್ದಿದ್ವಲ್ಲ, ಅವೆಲ್ಲ ಸಿಕ್ಕಿದ್ವೆ ನೋಡಿ, ಅಲ್ಲಿ ಸಿಕ್ತಿದ್ದಾವೆ. ಹಂಗೆ ಅದನ್ನು ತೆಗೆದು ನಾನು ಅಲ್ಲೆಲ್ಲರೂ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ರೆ ನಮಗೆ ನೆಕ್ಸ್ಟ್ ಸಸಿ ಬರುತ್ತೆ. ಹಂಗಾಗಿ ನಾನು ಇದೇ ಥರನೇ ಮಾಡೋದು. ಅದಕ್ಕೆ ಅಂತಲೇ ಸಪ್ರೇಟಾಗೇನು ನಾನು ಹಾಕೋದಿಲ್ಲ ನೋಡಿ. ಇನ್ನೂ ಸ್ವಲ್ಪ ಗಾರ್ಡನಲ್ಲಿ ಜೋಡಿಸ್ಬೇಕು, ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ನಾನು ಕಸ ಗುಡಿಸ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ. ಆಮೇಲೆ ಸಾಯಂಕಾಲ ನಾನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೋಗಿದ್ದು ನಾನು ನೀರು ಹಾಕೋಕ್ಕೆ ಅಂತ 6 ಗಂಟೆಗೆ ಹೋಗಿದ್ದು. ಇವತ್ತೇ ನಾನು ಯಾಕೆ ಇಷ್ಟೊಂದು ಕೆಲಸ ಹಿಡ್ಕೊಂಡೆ ಅಂತ ಅಂದರೆ, ತರಕಾರಿ ಬಳ್ಳಿಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಅದು ದೊಡ್ಡ ಪಾಟೆಲ್ಲ ಇತ್ತಲ್ಲ, ಹಣ್ಣಿನ ಪಾಟ್ಗಳೆಲ್ಲ, ಅದೆಲ್ಲ ನಾನು ಬಳ್ಳಿ ಎಬ್ಸೋದಕ್ಕೆ ಎಲ್ಲೆಲ್ಲಿ ಅಂತ ಜಾಗ ನೋಡಿ ಅದು ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರನ ಇವತ್ತು ಇಷ್ಟು ಕೆಲಸ ಹಿಡ್ದಿದ್ದು. ಇದೆಲ್ಲ ನೋಡಿ ಎಲ್ಲ ಆಯಿತು. ಲಾಸ್ಟಲ್ಲಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಮತ್ತೆ ಸಾಯಂಕಾಲ ಬಂದಲ್ಲ ನೀರು ಹಾಕೋದಕ್ಕೆ ಅಂತ, ಆವಾಗ ನಾನು ಅದು ಹಣ್ಣಿನ ಗಿಡಗಳನ್ನೆಲ್ಲ ಜೋಡಿಸಿದ್ದೀನಿ ಒಂದು ಕಡೆಗೆ ನೋಡಿ. ಇದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಕಡೆ ಕನಕಾಂಬರ ಗಿಡನೇ ಒಂದು ಲೈನು, ಮತ್ತು ಸೇವಂತಿಗೆ ಗಿಡನೇ ಒಂದು ಲೈನು ನೋಡಿ. ಈ ಥರ ಜೋಡಿಸಿದ್ದೀನಿ. ಮೊದಲು ಹೆಂಗಿತ್ತು ನೋಡಿದ್ದೀರಾ ನೀವು, ಮೊದಲಿಗೂ ಈಗಿಗೂ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಂಗೆ ಇವತ್ತು ಫುಲ್ಲು ಇದೇ ಕೆಲಸನೇ ಆಗಿರೋದು ನನಗೆ ಗಾರ್ಡನ್ನಲ್ಲಿ. ಏಕೆಂದರೆ ನನಗೆ ಬಳ್ಳಿ ಹಬ್ಸೋದಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ. ಹಂಗಾಗಿ ನೋಡಿ ಈ ಥರ ಕೋಲೆಲ್ಲನೂ ನಿಲ್ಲಿಸ್ಬಿಟ್ಟು ಬಳ್ಳಿ ಹಬ್ಸೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಆ ದೊಡ್ಡ ಪಾಟಲ್ಲಿ ಈ ಥರ ಮತ್ತು ಪೈಪು ಇನ್ನೂ ಸ್ವಲ್ಪ ಜೋಡಿಸ್ಬೇಕು ನಾನು. ಅಂದರೆ ಇವಾಗ ಸಂಜೆ ಆಯ್ತಲ್ಲ ಅಂದ್ಬಿಟ್ಟು ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ ನೋಡಿ. ಒಂದು ಮಾತ್ರ ನಾನು ಅದನ್ನು ಕೋಲ್ ನಿಲ್ಲಿಸಿದ್ದೀನಿ ಅಲ್ಲಿ ಬಳ್ಳಿ ಹಬ್ಸೋದಕ್ಕೆ ಅಂತ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಬಳ್ಳಿ ಹಬ್ಸೋದಕ್ಕೆ ಅಂತ ನೋಡಿ. ಇಲ್ಲಿ ಹೀರೆ ಬಳ್ಳಿ ಎಲ್ಲ ರೆಡಿಯಾಗಿದ್ದಾವೆ, ತರಕಾರಿ ಗಿಡಗಳು. ಅದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ಸಪೋರ್ಟ್ ಎಲ್ಲ ಕೊಡಬೇಕಲ್ಲ, ಅದಕ್ಕೆ ಈ ಥರ ರೆಡಿ ಮಾಡಿದ್ದೀನಿ. ಸೆಂಟ್ರಲ್ಲಿ ದೊಡ್ಡ ಪಾಟ್ಗಳು, ಮಧ್ಯದಲ್ಲಿ ದೊಡ್ಡ ಪಾಟ್ಗಳನ್ನ ಇಟ್ಬಿಟ್ಟು ನಾವು ಕೋಲು ನೆಟ್ಬಿಟ್ಟು ಅದಕ್ಕೆ ನಾವು ದಾರ ಕಟ್ಟಿದ್ರೆ ಅದು ಬಳ್ಳಿ ಆರಾಮಾಗಿ ಅದ್ರ ಪಾಡಿಗೆ ಅದು ಹಬ್ಕೊಂಡು ಹೋಗುತ್ತೆ ನೋಡಿ. ಸೀಬೆಹಣ್ಣು ಗಿಡ ಎಲ್ಲನೂ ನಾನು ರಿಪಾರ್ಟ್ ಮಾಡಿದ್ನಲ್ಲ ನೋಡಿ, ಅದು ದೊಡ್ಡ ಪಾಟನ್ನ ನಾನು ಈ ಥರ ಇಟ್ಟಿದ್ದೀನಿ. ಯಾಕೆಂದರೆ ನೋಡಿ ಅಲ್ಲಿ ಕೋಲೂ ಸಹ ನೆಟ್ಟಿ ಬಳ್ಳಿ ಹಬ್ಸಕ್ಕೆ ರೆಡಿ ಮಾಡಿದ್ದೀನಿ ನೋಡಿ. ಈ ಕಡೆ ಇದು ಅಲಸಂಡೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಕಾಯಿಗಳು ನೋಡಿ. ಇದು ದಾರಗಳೆಲ್ಲ ಕಾಣಿಸ್ತಿದೆಯಲ್ಲ, ಇದು ನಾನು ಹಾಗಲಕಾಯಿ ಬಳ್ಳಿನ ಹಬ್ಸಿದ್ದು, ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ ನೋಡಿ. ಇದು ಮಲ್ಲಿಗೆ ಗಿಡದಲ್ಲಂತೂ ಸಖತ್ತಾಗೆ ಮೊಗ್ಗುಗಳಾಗಿದ್ದಾವೆ. ಇದಕ್ಕೆ ಏನು ಗೊಬ್ಬರ ಹಾಕಿದೆ ಅಂತ ಕೇಳ್ತೀರಾ? ನಾನೊಂದು ಕಾಫಿ ಪೌಡ್ರ್ ಹಾಕಿದ್ದು ತೋರಿಸಿದ್ದೆ ನೋಡಿ ವಿಡಿಯೋ ಮಾಡಿ. ಅದರ ಪ್ರಭಾವದಿಂದನೇ ಅದು ಸಣ್ಣ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ಇವಾಗ ನೋಡಿ. ಎಲ್ಲನೂ ನಾನು ಜೋಡಿಸಿದ್ದೀನಿ ನೋಡಿ. ಈ ಥರ ದೊಡ್ಡ ಪಾಟ್ಗಳನ್ನ ನಾನು ಸೆಂಟ್ರಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಬಳ್ಳಿ ಹಬ್ಸೋಕೆ ಅನುಕೂಲ ಆಗಬೇಕಲ್ಲ, ಅದಕ್ಕೆ. ನೆಕ್ಸ್ಟ್
ತೋರಿಸ್ತೀನಿ ನೋಡಿ ನಾನು. ಅದು ಯಾವ ಥರ ನಾನು ಆ ದೊಡ್ಡ ದೊಡ್ಡ ಪಾಟು ಸೆಂಟ್ರಲ್ಲಿ ಇಟ್ಬಿಟ್ಟು ಬಳ್ಳಿ ಹಬ್ಸೋದಕ್ಕೆ ಯಾವ ಥರ ಅನುಕೂಲ ಮಾಡ್ತೀನಿ ಅವಕ್ಕೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲನೂ ಜೋಡಿಸಿದ್ದೀನಿ. ಈಗ ದಾಸವಾಳ ಗಿಡನೇ ಒಂದು ಕಡೆ, ಮತ್ತು ಕಾಕಡ ಹೂವಿನ ಗಿಡನೇ ಒಂದು ಕಡೆ, ಈ ಥರ ಎಲ್ಲ ಜೋಡಿಸಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಜೋಡಿಸ್ಬೇಕು, ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಜೋಡ್ಸೋಕ್ಕಾಗಿಲ್ಲ. ಇದು ಬೀನ್ಸ್ ಬಳ್ಳಿ ಹಾಕಿದೆ, ಬೀನ್ಸ್ ಬಳ್ಳಿ, ಇದು ಬೀನ್ಸ್ ಹಾಕಿದ್ದೆ, ಅದು ಮಲ್ಲಿಗೆ ಗಿಡದೊಳಗೇನೆ ನೋಡಿ. ಬಳ್ಳಿ ಅದಕ್ಕೆ ನಾವು ಆಸರೆ ಕೊಟ್ಟಿಲ್ಲ ನೋಡಿ ಹಬ್ಬದಕ್ಕೆ, ಅದು ಆ ಮಲ್ಲಿಗೆ ಗಿಡಕ್ಕೇ ಸುತ್ಕೊಂಡ್ಬಿಟ್ಟೈತೆ, ಹೆಂಗೆ ಬೇಕು ಹಂಗಂಗೆ ಸುತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಅದನ್ನೆಲ್ಲ ಬಳ್ಳಿ ಎಲ್ಲನೂ ಬಿಡಿಸಿ ನೋಡಿ. ಇವಾಗ ಅದಕ್ಕೆ ನಾನು ಆಸರೆ ಕೊಟ್ಟಿದ್ದೀನಿ, ಒಂದು ದಾರ ಕಟ್ಟಿ ಅದನ್ನು ಸುತ್ತಿದ್ದೀನಿ ನೋಡಿ. ಇವಾಗ ಅದ್ರ ಪಾಡಿಗೆ ಅದು ಹಬ್ಕೊಂಡೋಗುತ್ತೆ. ಈ ಥರ ಮಾಡಬೇಕು ನಾವು, ಬಿಟ್ಟರೆ ಅದು ಹೆಂಗೆ ಬೇಕು ಹಂಗಂಗೆ ಹೋಗ್ತವೆ ನೋಡಿ. 3 ಸಸಿಗಳಿದ್ದಾವೆ. ಇದು ದುಂಡು ಮಲ್ಲಿಗೆ ಅಂದರೆ ದಪ್ಪ ಬರುತ್ತೆ ನೋಡಿ, 7 ಸುತ್ತಿನ ಮಲ್ಲಿಗೆ ಹೂವು, ಅದು ಅದರೊಳಗೆ ಹಾಕಿದ್ದೀನಿ ನೋಡಿ. ಬೀನ್ಸು ಮತ್ತು ಅಲಸಂಡೆಕಾಯಿ, ಬದನೆಕಾಯಿ ಎಲ್ಲ ಬಿಟ್ಟಿದ್ದಾವೆ. ಇನ್ನೂ ಯಾವುದೂ ಹಾರ್ವೆಸ್ಟ್ ಮಾಡಿಲ್ಲ, ಟೈಮ್ ಇರಲಿವಲ್ಲ ಇವತ್ತು, ಬರೀ ಗಾರ್ಡನ್ ಕೆಲಸನೇ ಆಯಿತು, ಹಂಗಾಗಿ ಹಾರ್ವೆಸ್ಟ್ ಎಲ್ಲ ಮಾಡಿಲ್ಲ ನೋಡಿ. ಇದಂತೂ ಸೀಮೆ ಬದನೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನನಗಂತೂ ನೋಡಿ ತುಂಬಾ ಖುಷಿಯಾಗೋಯ್ತು. ಇದೇ ಫಸ್ಟ್ ಟೈಮ್ ನನ್ನ ಗಾರ್ಡನಲ್ಲಿ ಸೀಮೆ ಬದನೆಕಾಯಿ ಬಿಟ್ಟಿರೋದು. ತುಂಬ ಈಚಾಗಿದ್ದಾವೆ, ಎಲ್ಲ ಪೀಚಾಗಿ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಅಂದರೆ ನೋಡಿ, ತುಂಬ ಬಿಟ್ಟಿದ್ದಾವೆ. ಇನ್ನೊಂದು ಸೈಡು ಹಡ್ಲಕ್ಕಾಯಿ ರೆಡಿ ಆಗ್ತಾ ಇದ್ದಾವೆ. ನನಗಂತೂ ಸೀಮೆ ಬದನೆಕಾಯಿ ನೋಡಿ ತುಂಬ ಖುಷಿಯಾಗೋಯ್ತು. ಈ ಥರ ಬಿಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನೋಡಿ. ನನ್ನ ಗಾರ್ಡನ್ನಲ್ಲೂ ಈ ಥರ ಫಸ್ಟ್ ಟೈಮ್ ನೋಡಿ, ನನಗಂತೂ ತುಂಬಾ ಖುಷಿಯಾಯಿತು. ಒಂದು ಸರಿ ನಾನು ತೋರಿಸಿದ್ದೆ ನೋಡಿ, ಸೀಮೆ ಬದನೆಕಾಯಿ ನಾನು ರೀಪಾಟ್ ಮಾಡ್ತಾಯಿದ್ದೀನಿ ಅಂತ, ಅದೇ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇನ್ನು ಬೀನ್ಸು ಎಲ್ಲ ಹಾರ್ವೆಸ್ಟ್ ಮಾಡಿಲ್ಲ, ಇನ್ನೂ ಮಾಡಬೇಕು ನೋಡಿ. ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತಿದ್ದೀವಿ ನೋಡಿ. ಇದು ಒಂದು ಸೈಡ್ ಅಷ್ಟೇ, ಇನ್ನೊಂದು ಸೈಡು ಕ್ಲೀನ್ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.